ಮೇಡಮ್ ಓಡಿಸ್ತಿರೋದು ಚಿಕ್ಕ ಮೇಡಮ್ ನೋಡಿ. We totally forgot to shoot. Yeah. ಇವತ್ತು ವ್ಲಾಗ್ನ ಕಾರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಮಿಡ್ ಡೇ. Inu is here, Sid is here. We have just come out. First of all, happy Father's Day. ಸೊ ಇವಾಗ ಫಸ್ಟ್ ಟ್ರೈಗೆ ಬಂದ್ವಿ. ಇನ್ನೊಂದು ಡೈಪರ್ ಖಾಲಿಯಾಗಿ ಹೋಗಿದೆ. ಸೊ ಗೆಟ್ ಹರ್ ಡೈಪರ್ ಆ್ಯಂಡ್ ಅವಳಿಗೊಂಚೂರು ಬೇರೆ ಚಪ್ಪಲ್ ನೋಡೋಣ ಅಂತ. ಸೊ ಅದನ್ನ ಮುಗಿಸ್ಕೊಂಡು ಲೆಟ್ಸ್ ಸಿ ವಾಟ್ ದ ಪ್ಲ್ಯಾನ್ ಇಸ್. ಚಿಕ್ಕು ಕಂದಮ್ಮ ಮೇಡಮ್ ಓಡಿಸ್ತಿರೋದು. ಸುಮ್ಮನೆ ಡ್ರೈವಿಗೆ ಹೋಗ್ತಾ ಇದೀವಿ ಈಗ. ಸೊ ಡ್ರೈವ್ ಮುಗಿಸ್ಕೊಂಡು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನು. ಬಟ್ ಅದನ್ನ ಬಿಟ್ಟು ಇದೇ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಬೇಕು ಅದು ಇದು ಅಂತೆಲ್ಲ ಏನಿಲ್ಲ. We just want to go on a drive and enjoy some time together and come back home. Dinner ಮುಗಿಸ್ಕೊಂಡು. ಮೇಡಮ್ ಚಿಕ್ಕ ಮೇಡಮ್ ನೋಡಿ. ಹಲೋ ಸೊಲ್ಲು. ಹಾಯ್. ಹಲೋ ಗುಡ್ ಗರ್ಲ್. ಕೆಫೆ ಕಾಫಿ ಡೇಗೆ ಹೋಗೋಣ ಅಂತ ನಿಲ್ಸಿದ್ವಿ. ವಿಲ್ ಜಸ್ಟ್ ಗ್ರ್ಯಾಬ್ ಸಮ್ ಕಾಫಿ ಆ್ಯಂಡ್ ಕಂಟಿನ್ಯೂ. ಸೊ ದೇರ್ ಇಸ್ ಅ ಸರ್ಪ್ರೈಸ್ ಫಾರ್ ಸೆಡ್. ನಾಟ್ ಅ ಬಿಗ್ ಒನ್, ಬಟ್ ಒಂದು ಕೇಕ್ ತರಿಸಿದ್ದೀನಿ. ಅದು ಅವ್ನಿಗೆ ಗೊತ್ತಾಗದಿರೋ ಥರ ಕಾರಲ್ಲಿ ಇಟ್ಟಿದ್ದೀನಿ. ಕಟ್ ಮಾಡಬೇಕು, ಮಾಡಿಸ್ಬೇಕು, ಎಲ್ಲಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದಾದ್ಮೇಲೆ ಮಾಡಿಸ್ತೀನಿ, ನೋಡೋಣ. As usual, I've gone with cold coffee plain, and Sid has gone with cold coffee hazelnut, which is better. My choice. ಇನ್ನೂ ಆಟ ಆಡ್ತಾ ಇದ್ದಾಳೆ ಆ ಸ್ಟ್ರಾದು ಕವರ್ ಇಟ್ಕೊಂಡು. ಸೊ ಈಗ ಕನಕಪುರನಲ್ಲಿದ್ದೀವಿ. ಅಂದರೆ ವಿ ಆರ್ ಗೋಯಿಂಗ್ ಥ್ರೂ ದ್ಯಾಟ್. ಇಲ್ಲೇ ವೆರಿ ಕ್ಲೋಸ್ ಬೈ. ನಾನು ನಮ್ಮ ಶೂಟಿಗೆ ಬರ್ತಿದ್ದೆ ಡ್ಯೂರಿಂಗ್ ನನ್ನ ಸಿರಾದೆ. ನಂಗೆ ಅದು ನೆನಪಾಗ್ತಾ ಇದೆ. ಐ ಜಸ್ಟ್ ಥಾಟ್ ಐಲ್ ಶೇರ್ ಇಟ್ ವಿತ್ ಯು ಗೈಸ್. ಬಟ್ ಆಗ ಬೆಳಗ್ಗೆ ಬರ್ತಿದ್ದು. ಯಾವತ್ತಾದರೂ ಈ ಟೈಮಿಗೆ ನಮಗೆ ಓಕೆ ಮುಗೀತು ನಿಮ್ಮದು ಅಂತನೋ, ತುಂಬ ಅಪರೂಪಕ್ಕೆ ಅರ್ಲಿ ಪ್ಯಾಕಪ್ ಆದರೆ ಓ ಮೈ ಗಾಡ್ ಸ್ವರ್ಗ, ಹ್ಯಾಂಗ್ ಗಾಡ್ ಮುಗಿತಲ್ಲ ಅಂತ ಓಡ್ತಿದ್ದು ಮನೆಗೆ. ಬಟ್ ತುಂಬ ಕಮ್ಮಿ ಈ ಟೈಮಿಗೆ ಮುಗಿತಾನೆ ಇರಲಿಲ್ಲ. ಇಟ್ ಯೂಸ್ ಟು ಬಿ ಇನ್ ದ ನೈಟ್, ಬಟ್ ದ ವೆದರ್ ಇಸ್ ಆಲ್ಸೋ ಸೋ ಗುಡ್. ಇವಾಗ ರೈಟ್ ನಾವು ಸ್ವಲ್ಪ ಕ್ಲೌಡಿ ಆಗು ಇದೆ. ಸೊ ಇದೇನ್ ಗೊತ್ತಾ, ಏನು ಯೂನಿವರ್ಸಿಟಿ. ಇಫ್ ಐ ಆಮ್ ನಾಟ್ ರಾಂಗ್, ಸಾಗರ. ಇವಳು ನೋಡಿ ಕ್ಯಾಮ್ರಾ ಹಿಡ್ಕೊಂಡು ವಿ ಜಸ್ಟ್ ವಾಕ್. ನಾನು ಇಲ್ಲಿ ಕೂತ್ಕೊಂಡೆ. ಸರ್ ಇವಾಗ ಈ ಟುಕ್ ಓವರ್. ಅಲ್ಲಿ ನೋಡು ಏನ್ ಕಾಲೇಜ್ ಹೆಸರು ಬರ್ದಿರುತ್ತೆ ಅಲ್ಲಿ ಎಲ್ಲಾದ್ರು. ಇಲ್ಲಿ ಬರ್ದಿದೆ ನೋಡು. ಕೊಡ್ಬೇಕಂತಮ್ಮ. ಅಲಯನ್ಸ್ It started from C. ಇವಳು ತರಳೆ ಸುಬ್ಬಿ ಕೂತಿದ್ದಾಳೆ.
ಹಲೋ ಹಲೋ ಹಾಯ್ ನಯ ಹಲೋ ಪಣ್ಣ ಹಲೋ ಹಾಯ್ ನಯ ಮಳೆ ಸ್ಟಾರ್ಟ್ ಆಯಿತು, ಕತ್ಲೇನೂ ಆಗೋಯ್ತು. ವಿ ಥಾಟ್ ನಾವು ಅಂದರೆ ಸಿಡ್ ವಾಂಟೆಡ್ ಟು ಟೇಕ್ ಅಸ್ ಟು ಸಮ್ ಪ್ಲೇಸ್. ಸೊ ಅಲ್ಲಿಗೆ ಬೆಳಕಿರೋವಾಗಲೇ ಹೋಗಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ. ಅಲ್ಲಿ ಇಳಿಯೋಣ ಕಾರಿಂದ ಒಂದು 5-10 ನಿಮಿಷ ಅಂತ ಅಂದ್ಕೊಂಡಿದ್ವಿ, ಜಸ್ಟ್ ಟು ಸಿ ದ ಹೋಲ್ ವೈಬ್ ಇನ್. ಬಟ್ ಕತ್ಲಾಗಿ ಹೋಗಿದೆ, ಸೊ ಐ ಡೋಂಟ್ ಥಿಂಕ್ ವಿಲ್ ಗೆಟ್ ಡೌನ್ ಆರ್ ಎನಿಥಿಂಗ್. ಆಲ್ಸೋ ಇಟ್ಸ್ ರೇನಿಂಗ್. ಇನ್ನೂ ಮಲ್ಕೊಂಡಿದ್ದಾಳೆ ಹಾಲು ಕುಡಿದು. ಡ್ರೈವಿಂಗ್ ಮನೆಗೆ ಬಂದ್ವಿ. ಅಲ್ಲಿ ವಿ ಕುಡ್ ನಾಟ್ ಕಟ್ ದ ಕೇಕ್ ಬಿಕಾಸ್ ಅದೇ ನಾವೆಲ್ಲೂ ನಿಲ್ಲಿಸ್ಲಿಲ್ಲ, ಕತ್ಲಾಗೋಗಿತ್ತು ಅಂತ. ಸೊ ಮನೆಗೆ ಬಂದಮೇಲೆ ಸಿಟ್ ಕಟ್ ದ ಕೇಕ್, ಬಟ್ ವಿ ಟೋಟ್ಲಿ ಫರ್ಗಾಟ್ ಟು ಶೂಟ್. ಯಾ ಇನ್ನೂ ಮಲಗಿದ್ದಾಳೆ. ನಾವೆಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶನ್ ಅಪ್ ಆಗಾಯಿತು. ಈಗ ವಿ ಹ್ಯಾವ್ ಆರ್ಡರ್ಡ್ ಸಮ್ ಫುಡ್. ಅಲ್ಲಿ ಊಟ ಮಾಡಲಿಲ್ಲ ನಾವು, ಸೊ ಊಟ ಬರಬೇಕು, ಊಟ ಮಾಡಿ ಮಲಗೋದು. ಇನ್ ದ ಮೀನ್ ವೈಲ್ ಯು ವಾಚಿಂಗ್ ಸಿ Ice Age. Sid has watched this multiple times, but ನಾನು ನೋಡೇ ಇಲ್ಲ ಯಾವತ್ತು. ಹಾಗಾಗಿ just sitting and watching this. I want you to watch because there is one new series that's going to come out. Yes, let's watch it. ಮುಗೀತು ಮೂವಿ, ಊಟನೂ ಆಯಿತು, ಮೇಲೆ ಹೋಗ್ತಾ ಇದ್ದೀವಿ. ಇನ್ನೂ ಹೀಗೆ ಬುಜ್ಜದ ಮೇಲೆ ಮಲಗಿಸ್ಕೊಂಡು ಮೇಲೆ ಹೋಗೋಣ ಅಂತ ಎತ್ಕೊಂಡೆ. ಸೊ ಅವಳು ಕಂಡುಬಿಟ್ಬಿಟ್ಲು. ತಕ್ಷಣ ಮೇಲೆ ಹೋಗಿ ಮಲಗಿಸ್ಬಿಡ್ತೀನಿ ಮತ್ತೆ ಅವಳನ್ನ. ನೀರು ಖಾಲಿಯಾಗಿ ಹೋಗಿದೆ ಅಂತ ಸಿದ್ಧಾಂತ ನೋಡ್ತಾ ಇದ್ದಾನೆ. ಎನಿವೆ, ಗುಡ್ ನೈಟ್, ಸಿ ಯು ಗೈಸ್ ಟುಮಾರೋ. The next morning. Good morning. It's the next day. ಜಸ್ಟ್ ವರ್ಕೌಟ್ ಮುಗೀತು. ಹೇಗೆ ಬರ್ತಾಯಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಇವಳನ್ನೂ ಇಟ್ಕೊಂಡು ಮಾಡೋದು ಅರ್ಧ ಗಂಟೆ ವರ್ಕೌಟ್, 3/4 ಗಂಟೆ, 50 ನಿಮಿಷ ಆಗೋಗ್ಬಿಡುತ್ತೆ. ಯಾಕಂದರೆ ಅವಳು ನನ್ನನ್ನು ಎತ್ಕೊಂತ ಬರ್ತಾಳೆ, ಅದು ಇದು. ಅವ್ರು ಬೇರೆ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ, ಒರೆಸ್ತಾ ಇದ್ದಾರೆ ಅಲ್ಲಿ. ಐ ಜಸ್ಟ್ ಫಿನಿಶ್ಡ್ ವರ್ಕೌಟ್. ಐ ಥಾಟ್ ಐಲ್ ಅಪ್ಡೇಟ್ ಯು. ಸಿಡ್ ಸ್ನಾನಕ್ಕೆ ಹೋಗಿದ್ದಾನೆ ಬಿಕಾಸ್ ಹಿ ಹ್ಯಾಸ್ ಟು ಲೀವ್ ಫಾರ್ ವರ್ಕ್. ಅವ್ನಿಗೆ ಕೆಲಸ ಇದೆ ಸ್ವಲ್ಪ, ಸೊ ಅದನ್ನ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂದಿದ್ದಾನೆ. ನೋಡೋಣ. ಸೊ ಹಿ ಹ್ಯಾಸ್ ಗಾನ್ ಫಾರ್ ವರ್ಕ್. ಈಗ ಕೆಳಗೆ ಹೋಗಿ ಇನ್ನೂಗೆ ತಿಂಡಿ ಮಾಡಿಸಿ ತಿನ್ನಿಸ್ಬೇಕು. ಅಷ್ಟೊತ್ತಿಗೆ ಸಿಟ್ಟು ಬರ್ತಾನೆ, ಅವನಿಗೂ ತಿಂಡಿ ಕೊಟ್ಟು ಅವ್ನು ಹೊರಟ ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಹಾಯ್ ಸರ್, ಹಾಯ್. ಇನ್ನೂ ತಿಂಡಿ ತಿನ್ನಿಸ್ತಾ ಇದ್ದೀನಿ ಆಟ ಆಡಿಸ್ಕೊಂಡು. ಸೊ ಆವಾಗಲೇ ಹೇಳಕ್ಕೆ ಮರ್ತೋಯ್ತು, ಇವತ್ತು ಸಂಜೆ ಸಂಜೆ ಇನ್ನೊಂದು ವ್ಯಾಕ್ಸಿನೇಷನ್ ಇದೆ. ಸೊ ನೋಡಿ, ಸೆಟ್ ಬಂದ. ನಾನಾಗಿ ರೆಡಿಯಾಗಿ ಕೆಲಸ ಕೊಟ್ಟಿದೀಯಾ ಅಂದೆ. ಮತ್ತೇನು ನಾನು ಇಲ್ಲದೆ ಇರೋದು ಹೇಳ್ತಿದ್ದೀನಿ. ಸ್ನಾನ ಆಗಾಯಿತು ನಂದು. ಪೂಜೆನೂ ಮುಗಿಸ್ಬಿಟ್ಟು ಬಂದೆ. ಪೂಜೆ ಅಂದರೆ ಸದ್ಯಕ್ಕೆ ಬರೀ ದೀಪ ಹಚ್ಚಿ ಬಂದಿದ್ದೀನಿ, ಬಿಕಾಸ್ ಇನ್ನೂ ಮಲಗಿದ್ಲು. ಇಲ್ಲಿ ನೋಡಿ, ನನ್ನ ಫೋನ್ನ ಚೈನ್ ಹಾಕ್ಕೊಂಡು ಮಲಗಿದ್ಲು ಅವಳು. ಇವಾಗ ಎದ್ದು ಕೂತಿದ್ದಾಳೆ. ಈಗ ಅವಳಿಗೆ ಸ್ನಾನ ಮಾಡಿಸಿ ಕೆಳಗೆ ಹೋಗಿ ಅಡುಗೆ ಮಾಡಬೇಕು. ಊಟ ಮುಗಿಸಿ ಅಷ್ಟೊತ್ತಿಗೆ ಸಿದ್ದು ಬಂದರೆ ರೆಡಿ ಆಗಿಬಿಟ್ಟು ಹೊರಡೋದು ಅವಳದು ಹಾಸ್ಪಿಟ್ಲಿಗೆ. ಥ್ಯಾಂಕ್ಫುಲಿ ನನ್ನ ಕೆಲಸಗಳೂ ಮುಗಿಸ್ಕೊಂಡೆ ಅಷ್ಟರಲ್ಲಿ. ನಮ್ಮ ಹೆಂಗೆ ಕೂತಿದ್ದಾಳೆ ನೋಡಿ. ಒಂದು ಬೊಮ್ಮೆ ಕಾಟ, ಪೆಂಗ್ವಿನ್ ಕಾಟ, ಪೆಂಗ್ವಿನ್ ಕಾಟ. ಅಯ್ಯೋ ಚುಚ್ಚಿ ಕುಚ್ಚಿ. ಸೊ
ಯಾ ದ್ಯಾಟ್ಸ್ ದ ಪ್ಲ್ಯಾನ್ ಫಾರ್ ನಾವು. ರೆಡಿ ಆಗಾಯಿತು, ಇನ್ನೂ ಸ್ನಾನ ಮಾಡಿ ರೆಡಿ ಆಗಾಯಿತು. ಅವಳದು ಫೈಲ್ ತೊಗೊಳ್ಳೋಣ ಅಂತ ಈ ರೂಮಿಗೆ ಬಂದೆ. ಸಿಡ್ ಇಸ್ ಗೆಟಿಂಗ್ ರೆಡಿ. ಕಾರಲ್ಲಿ ಅವಳನ್ನ ಮಲಗಿಸ್ಬೇಕು. ಅವಳನ್ನ ಇಲ್ಲೇ ಮಲಗ್ಸೋಕ್ಕೆ ಟ್ರೈ ಮಾಡಿದೆ, ಅವಳು ಮಲಗ್ತಾ ಇಲ್ಲ ನೋಡಿ ಮೇಡಮ್. ಸೊ ದ್ಯಾಟ್ಸ್ ಅನ್ ಅಪ್ಡೇಟ್. ನಾನು ಕಾರಲ್ಲಿ ಕೂತ್ಕೊಂಡು ಸಿಗ್ತೀನಿ ನಿಮ್ಮ ಹತ್ರ. ಐ ವಿಲ್ ಶೋ ಯು ಗೈಸ್ ಸಿಡ್ ಆಲ್ಸೋ. ಆ್ಯಂಡ್ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಗಾಗಿ ಐ ಆಮ್ ಜಸ್ಟ್ ವೇರಿಂಗ್ ಸಲ್ವಾರ್ ಆ್ಯಂಡ್ ಇನ್ನೂಗೂ ಫ್ರಾಕ್ ಹಾಕಿದ್ದೀನಿ. ಸೊ ಇಟ್ ಇಸ್ ಗೆಟಿಂಗ್ ರೆಡಿ. ಅಯ್ಯಯ್ಯೋ ಹೆಂಗೆ ಆಗಿದೆ. ಎನಿವೆ ಸಿಂಪಲ್, ಏನೂ ಇಲ್ಲ. ಐ ಜಸ್ಟ್ ಪುಟ್ ಸಮ್ ಲಿಪ್ ಟಿಂಟ್, ಮರ್ತೋಯ್ತು ಏನಪ್ಪ ಅದು ಹೆಸರು ಅಂತ. ಆ್ಯಂಡ್ ಬಿಂದಿ ಒಂದಿದೆ. ದ್ಯಾಟ್ಸ್ ಆಲ್. ಹೌ ಆಮ್ ಐ ಲುಕಿಂಗ್, ಹೌಸ್ ಏನು. ಆ್ಯಂಡ್ ಸಿಡ್ನ ಆಮೇಲೆ ತೋರಿಸ್ತೀನಿ. ಡೈಪರ್ ಎಲ್ಲ ಚೇಂಜ್ ಮಾಡಾಯಿತು. ಇವತ್ತು ಯೂಟ್ಯೂಬಿಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋದಿದೆ. ಅದನ್ನು ಬೇರೆ ಅರ್ಧ ನೋಡಿದ್ದೀನಿ ಎಡಿಟ್ ಆದಮೇಲೆ, ಇನ್ನು ಅರ್ಧ ನೋಡಬೇಕು. ಟೈಮ್ ಆಗಿ ಹೋಗ್ಬಿಟ್ಟಿದೆ. ಸೊ ಅದೇ ಕಾರಲ್ಲಿ ಹೋಪ್ಫುಲಿ ಶಿ ಸ್ಲೀಪ್ಸ್. ಅವಳು ಮಲಗಿದಾಗ ಅದನ್ನ ನೋಡಿ ಅಪ್ರೂವ್ ಮಾಡಬೇಕು ಅದನ್ನ. ಸೊ ದ್ಯಾಟ್ ವಿ ಕ್ಯಾನ್ ಟೇಕ್ ಇಟ್ ಲೈವ್ ಟುಡೇ ಫಾರ್ ಯು ಆಲ್. ಶೋ ಲಾಟ್ ಮೋರ್ ಲವ್ ಟು ಯು ಯೋರ್ ಗರ್ಲ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಿದ್ದೀರಾ ಬಟ್ ಹ್ಯಾವೆಂಟ್ ಸಬ್ಸ್ಕ್ರೈಬ್ಡ್ ಯೆಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ may God bless us all. Excuse ಒಂದು ಅಬ್ಬು ಜಾಸ್ತಿ ವണ്ടി ಹೊಟ್ಟಿನ ಇನ್ನು ಇಲ್ಲಿ ನೋಡಿ ನಾಯ ಹೆಂಗೆ ಆಡ್ತಿದ್ದಾಳೆ ಅಂತ. ಇಲ್ಲಿ ಅವಳಿಗೆ ಎಷ್ಟೊತ್ತಿಂದ ಮಲಗ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವಳನ್ನ ಎಷ್ಟೊತ್ತಿಂದ ಮಲಗ್ಸಕ್ಕೆ ಟ್ರೈ ಮಾಡ್ತಿದ್ದೇನೋ, ಮಲಗ್ತಾ ಇಲ್ಲ. ಅದಕ್ಕೆ ಫೀಡಿಂಗ್ ಏಪ್ರನ್ ಬೇರೆ ಇದೆ ನನ್ನ ಮೇಲೇನೆ. ಯಾವಾಗ ಮಲಗ್ತಾಳೋ ಅಂತ ಮಲಗ್ತಾ ಇಲ್ಲ. ಹಿಡ್ಕೊಂಡು ಕೂತಿದ್ದೀನಿ ಕಷ್ಟ ಪಟ್ಕೊಂಡು. Say hi. Hello. ಈಗ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರಬೇಕು. ಹೊರಡಕ್ ಮುಂಚೆನೆ ಸಿದ್ಧ ಹೇಳಾಯ್ತು, ಬೇಗ ಬರ್ಬೇಕು ನಂಗೆ ಕೆಲಸ ಇದೆ ಅಂತ. ಹೌದು, ನೈಟ್ ಶಿಫ್ಟ್ ಅಲ್ವಾ. ಅದೇ ನೀವು ನಿದ್ದೆ ಮಾಡ್ತೀರಿ. ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ. ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ. ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು. ಸಿಕ್ಕಾಬಟ್ಟೆ ತಲೆನೋವ್ತದೆ ನನಗೆ. ಟ್ರಾಫಿಕ್ ಬೇರೆ ಸಿಕ್ಕಾಬಟ್ಟೆ ಜಾಮ್ ಆಗಿದೆ. ಅಲ್ಲಿ ಆಕ್ಸಿಡೆಂಟ್ ಏನೋ ಆಗಿರ್ಬೋದು ಅಂತ ಸಿಡ್ ಅಸ್ಯೂಮ್ ಮಾಡ್ಕೋತಾ ಇದ್ದಾನೆ. ಬಟ್ ಯಾ, ನಿಮಗೆ ವಾಟ್ ಈಸ್ ಯೋರ್ ಫೇವ್ರೆಟ್ ಓಲ್ಡ್ ಕನ್ನಡ ಸಾಂಗ್? ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸಾಂಗು. ನಾಟ್ ಜಸ್ಟ್ ದಿಸ್, ದೇರ್ ಆರ್ ಅ ಕಪಲ್ ಆಫ್ ಮೋರ್ ಸಾಂಗ್ಸ್, ಬಟ್ ದಿಸ್ ಇಸ್ ಒನ್ ಆಫ್ ದ ರಿಯಲಿ ನೈಸ್ ಸಾಂಗ್ಸ್. ವಾಟ್ ಡು ಯು ಥಿಂಕ್? ನಿಮಗೆ ಯಾವ್ದು ಇಷ್ಟ? ಆಲ್ಮೋಸ್ಟ್ ರೀಚ್ ಆದ್ವಿ. 2 minutes ಇದೆ. ಇನ್ನು ಇವಾಗ ಮಲಗಿದ್ದಾಳೆ. ಇವಾಗ ಅಂದರೆ ಒಂದು 1/4 ಗಂಟೆ ಆಯಿತು. ಮನೆಯಲ್ಲೂ ಮಲಗ್ಸಕ್ಕೆ ಟ್ರೈ ಮಾಡಿದೆ, ಮಲಗಲಿಲ್ಲ. ಕಾರಿಗೆ ಕೂತ ತಕ್ಷಣ ಮಲಗ್ಸಕ್ಕೆ ಟ್ರೈ ಮಾಡಿದೆ, ಮಲಗಲಿಲ್ಲ. ಇವಾಗ 1/4 ಗಂಟೆ ನಾನು ಮಲಗಿದ್ದಾಳೆ. ಈಗ ಏಳಿಸ್ಬೇಕು ಅವಳನ್ನ. ಬೇಜಾರಾಗತ್ತೆ ನನಗೆ, ಬಟ್ ಏನು ಮಾಡೋದು. ಈ ಆಲ್ಮೋಸ್ಟ್ ರೀಚ್ಡ್. 1-2 ನಿಮಿಷ ಇದೆ, ಇಳಿಬೇಕು. ರೀಚ್ ಆಗಾಯಿತು. ಇನ್ನೂ ಇಳಿಸ್ದೆ. ಇದ್ದಿದ್ದಾಳೆ. ಸರಿ ಪಾರ್ಕಿಂಗ್ ಬಂದಮೇಲೆ ಒಳಗೆ ಹೋಗ್ಬೇಕು. ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕಲಾಗಿದೆ. ಅಂದರೆ ಸ್ವಲ್ಪ ಮೋಡ ಇದೆ, ತುಂಬ ಇಲ್ಲ. ಅಲ್ಲಿ ನೋಡಿ ಗಾಳಿ ಕಾಣಿಸೋದು, ನನ್ನ ಕೂದಲು ಹಾಕ್ತಾ ಇರೋದು. ಸೊ ಸಕ್ಕಲಾಗಿದೆ, ಸೋ ಪ್ಲೇಸೆಂಟ್. ಸೊ ಇಟ್ ಇಸ್ ದೇರ್ ಬಿಲ್ಡಿಂಗಲ್ಲಿ. ಆಯಿತು, ವ್ಯಾಕ್ಸಿನೇಷನ್ನು ಆಯಿತು. ಇನ್ನೊಂದು ಸ್ವಲ್ಪ ಅಂದ್ಲು. ಆಮೇಲೆ ಶಿ ಇಸ್ ಫೈನ್ ಬೈ ಗಾಡ್ಸ್ ಗ್ರೇಸ್. ಸೊ
ವಿ ಜಸ್ಟ್ ಹ್ಯಾವ್ ಟು ಪೇ ಫಾರ್ ದ ವ್ಯಾಕ್ಸಿನ್ ಆ್ಯಂಡ್ ದೆನ್ ವಿ ಲೀವ್. ಈ ಟೈಮಲ್ಲಿ ಥ್ಯಾಂಕ್ಫುಲಿ ಇಟ್ಸ್ ನಾಟ್ ಕ್ರೌಡೆಡ್ ಸರ್ಪ್ರೈಸಿಂಗ್ಲಿ. ಇದೇ ಫಸ್ಟ್ ಟೈಮ್ ನಾವು ಸಂಜೆ ಬರ್ತಾ ಇರೋದು, ಯಾವಾಗಲೂ ನಾವು ಬೆಳಗ್ಗೆನೇ ಬರೋದು, ಬಟ್ ಇವತ್ತು ಫಸ್ಟ್ ಟೈಮ್ ಸಂಜೆ ಬಂದ್ವಿ ಆ್ಯಂಡ್ ಇಟ್ಸ್ ನಾಟ್ ಕ್ರೌಡೆಡ್. ವಿ ಗಾಟ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ದ ಡಾಕ್ಟರ್. ಅಂದರೆ ಸ್ವಲ್ಪ ಆರಾಮಾಗಿ ಮಾತಾಡೋಕ್ಕೆ ಸಿಕ್ತು. ಯೂಶ್ವಲಿ ಅವ್ರು ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ಬ್ಯುಸಿ ಇರ್ತಾರೆ, ಬಟ್ ಇವತ್ತು ಇಟ್ ಇಸ್ ಗುಡ್. ರೀಚ್ ಆಗಾಯಿತು ದೇವಸ್ಥಾನ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಸಿಗ್ತೀನಿ. ಒಳಗೆ ತೊಗೊಂಡು ಹೋಗಲ್ಲ, ಬಿಕಾಸ್ ಪ್ರೇ ಮಾಡೋಣ. ಲೆಟ್ಸ್ ನಾಟ್ ಕ್ಯಾರಿ ಕ್ಯಾಮ್ರಾ ಎವ್ರಿವೇರ್. ದರ್ಶನ ಮುಗೀತು, ಸಿಕ್ಕಾಪಟ್ಟೆ ಖುಷಿ ಇದೆ. ಹೆಂಗಿತ್ತು ಸರ್? ಸಾಕಾಗಿತ್ತು, ಅಂದರೆ ದರ್ಶನ ತುಂಬ ಚೆನ್ನಾಗಿತ್ತು. ಹೌದು, ರಿಯಲಿ ನೈಸ್. ಎಸ್, ಸ್ಯಾಟಿಸ್ಫೈಯಿಂಗ್. ಆ್ಯಂಡ್ ಈ ಸತಿ ಅಷ್ಟೇನು ವೆನ್ ಕಂಪೇರ್ ಟು ಅದರ್ ಡೇಸ್ ಅಷ್ಟು ರಶ್ ಇರಲಿಲ್ಲ. ಅಂದರೆ ಸ್ವಲ್ಪ ಬೇಗ ಬಂದಿದ್ದೇವೆ ನಾವು. ಅಂದರೆ ಆರು ಕಾಲ್ ಹಂಗೆ ಬಂದಿದ್ದೇವೆ, ಹಾಗಾಗಿ ಇರೋದ್ರಲ್ಲಿ ಕಮ್ಮಿ ರಶ್. ನನ್ನ ಫೇವ್ರೆಟ್ ಸಾಂಗ್ ಇದೆ ನೋಡೋ ಫೇವ್ರೆಟ್ ಸಾಂಗ್. ಅಪ್ರಿಯಾ, ಮನೆಗೆ ಹೋಗ್ಬೇಕೀಗ. ಇನ್ನೂ ಮಲಗ್ತಾಳೆ ಮೋಸ್ಟ್ಲಿ ಈಗ, ಬಿಕಾಸ್ ಅವಾಗ ಬರೀ 10 ನಿಮಿಷ ಮಲಗಿದ್ಲಲ್ಲ, 15 ನಿಮಿಷ. ಸೊ ಸ್ಲೀಪ್ ನಾವು ಪ್ರಾಬಬ್ಲಿ. ಮನೆಗೆ ಬರ್ತಾ ಇದ್ದೀವಿ. ಇನ್ನೂ ಮಲಗಿದ್ಲು, ಸೊ ಫೀಲಿಂಗ್ ಇರ್ತದೆ ನಿಮಗೆ. ನೋಡಿ, ನೇಚರ್ ಅಂದರೆ ಅಡ್ವಾಂಟೇಜ್ ಜೊತೆ ಡಿಸ್ಅಡ್ವಾಂಟೇಜಸ್. ಬರೀ ಹುಳುಗಳು, ಹಲ್ಲಿ ಸಿಕ್ಕಾಬಟ್ಟೆ. ಅಲ್ಲಿ ನೋಡಿ ಗ್ರಾಸ್ ಹಾಪರ್. ಹಾಯ್ ಕಂದಮ್ಮ, ಏನು ಪ್ಲ್ಯಾನ್ಸ್ ಈಗ? ಇನ್ನು ನೋಡಿ ಇಲ್ಲಿ ಈಗ ಅವಳಿಗೆ ಡೈಪರ್ ಫ್ರೀ ಟೈಮ್ ಕೊಟ್ಟು ಊಟ ಮಾಡಿಸ್ಬೇಕು. ಆಮೇಲೆ ಮೇಲೆ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಸೊ ಹೀಗಿತ್ತು ನಮ್ಮ 2 days. How did you enjoy the vlog? See you guys in the next video. Take care. Bye-bye. Love you all. Please like, share, comment and subscribe for more videos.